ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಪರಮ ಆರಾಧ್ಯರು ಆಗಿರುವ ಸದ್ಗುರುವಿನ ಪವಿತ್ರ ಪಾದಾರವಿಂದಗಳನ್ನು ಇನ್ನು ಉತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶ್ರೀ ಶಿವಶರಣರ ಪವಿತ್ರ ಚರಣಾರವಿಂದಗಳಿಗೆ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಮಠದ ಮಠಾಧ್ಯಕ್ಷರು ಆಗಿರುವ ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅನಂತ ಕರುಣಾಮೂರ್ತಿಗಳಾದ ಪೂಜ್ಯರ ಶ್ರೀ ಚರಣಾರವಿಂದಗಳಲ್ಲಿ ಕೂಡ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಶುಭ ಸಂಜೆಯ ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಒಂದು ವಚನ: ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಳಗೊಡದೆ ನಿನ್ನಿಂದ ನೀನು ಅಲಂಕರಿಸಿದೆ ಆದೊಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಎಡೆಮನವೇ. ಇದೊಂದು ವಚನ, ಶರಣರ ಒಂದು ವಚನ. ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳ್ಕೊಂಬಂದರು. ಭೂಮಿ ನಿನ್ನದಲ್ಲ, ಈ ಪೃಥ್ವಿ ಏನದಲ್ಲ ಇದು ನಿನ್ನದಲ್ಲ. ಯಾಕೆ ನಿಂದಲ್ಲ ಅಂತ ಕೇಳಿದರೆ, ಇದು ನೀ ಹುಟ್ಟಕ್ಕಿಂತ ಪೂರ್ವದಲ್ಲೂ ಐತಿ, ನೀ ಹೋದ್ಮೇಲೆನೂ ಇರ್ತದ. ಇದು ಒಂದೇ ನಾವು ಸಲ ಎಲ್ಲ ಅಳೆದು ಹೋಗ್ತಕ್ಕಂಥದ್ದು. ಅಂದರೆ ಇವು ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ ವಸ್ತುಗಳದ ಅಂದಾಗ ಇವು ನಮ್ಮವಲ್ಲ. ಭೂಮಿ ನಿನ್ನದಲ್ಲ, ಇದು ಪರಮಾತ್ಮಂದಿದು. ಈಶಾವಾಸ್ಯ ಉಪನಿಷತ್ ಅಂತ ಬರ್ತದೆ. ಆ ಉಪನಿಷತ್ತಿನಲ್ಲಿ ಕೂಡ ಹೇಳ್ಕೊಂಬಂದ್ರೆ ಆ ಒಂದು ಮಂತ್ರದಲ್ಲಿ ಇದೆಲ್ಲ ಚರಾಚರ ಎಲ್ಲ ಜಗತ್ತೆಲ್ಲ ಪರಮಾತ್ಮ ಸ್ವತ್ತು ಅಂತ. ಈಶಾವಾಸ್ಯ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಃ ಮಾಗ್ರದ ಕಸ್ಯ ಸಿದ್ಧನಂ ಅಂತ. ಅಂದರೆ ಈ ಜಗತ್ತೆಲ್ಲ ಪರಮಾತ್ಮನದ, ಜಗತ್ತು ಪರಮಾತ್ಮನದ ಇದು. ಅದನ್ನು ನಾವೇನು ಮಾಡತ್ತೀವಿ, ನಮ್ಮ ಸ್ವತ್ತು ಅಂತ ತಿಳ್ಕೊಂಡು ನಾವು ಇಲ್ಲಿ ಜಗತ್ತಿನಲ್ಲಿ ಬದುಕಾತೀವಿ. ಆದ್ರೆ ಇದೆಲ್ಲ ಪರಮಾತ್ಮದ. ಒಂದು ಸಲ ನಂದದಾನ ಪರಮಾತ್ಮ ಎಲ್ಲ ಇದ್ರೂ ಕೂಡ ಪರಮಾತ್ಮ ಎಲ್ಲಿ ಹೆಸರು ಇದೆ? ಇಲ್ಲ ಪರಮಾತ್ಮದ ಇದು. ಆದರೂ ಕೂಡ ಪರಮಾತ್ಮ ಇದನ್ನೆಲ್ಲ ನಡೆಸ್ತಾ ಇದ್ದರೂ ಕೂಡ ಅದೇ ಅವಂದಾಗ ನಾವು ಇದನ್ನು ನಂದು ಅನ್ನೋದು ಕುಂತೀವಿ. ಭೂಮಿನೇ ನಿಂದಲ್ಲ, ಅದಕ್ಕೆ ಪರಮಾತ್ಮಂದದ ಅಂತಂದ್ರೆ ಎಷ್ಟು ಆನಂದದ ನೋಡಿ. ಪರಮಾತ್ಮನ ಎಲ್ಲ ಸ್ವತ್ತು ಅಂತಂದ್ರೆ ಎಷ್ಟು ಆನಂದ ಇರ್ತೀವಿ. ಈ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಒಂದು ಬಾಡಿಗೆ ಮನೆ ಮಾಡಿರ್ತೀರಿ, ಆ ಬಾಡಿಗೆ ಮನೆಯೊಳಗೆ ನೀವು ಇರ್ತೀರಿ. ಬಾಡಿಗೆ ಮನೆಯೊಳಗೆ ಇದ್ದಾಗ ಆ ಗಾಡಿ ಬಿತ್ತಪ್ಪ, ಏನಾರ ಮನೆಗೇನು ಗಾಡಿನೇ ಬೇಳೆ ಏನಾರ ಆಗಲಿ, ಏನೋ ಆ ತೊಂದರೆ ಆತ ಆ ಮನೆಗೆ ಅಂದ್ರೆ ಅದ್ರ ಚಿಂತೆ ನಿಮಗಿಲ್ಲ. ಯಾಕೆ ಚಿಂತೆ ನಿಮಗೆ? ಅದು ನಿಮ್ದಲ್ಲ. ಬಾಡಿಗೆ ಮನೆ ಆ ಓನರ್ಗನ್ನ ಚಿಂತೆ. ಅದಕ್ಕೆ ಏನರ ಮನೆಗೆ ಏನೋ ಬೆತ್ತೋ, ಏನೋ ಕಿಟಕಿ ಮಾಲ್ ಬೆತ್ತೋ, ಆ ಮಾಳಿಗೆ ಏನಾರ ಆಯ್ತು, ಏನೇನೋ ಒಟ್ಟ ಆಯ್ತು ಅಂತ ಕೇಳಿದ್ರೆ ಆ ಮಾಲಕನಿಗೇನ ಚಿಂತೆ ಆಗ್ತದೆ. ಹೊರತಾಗಿ ನಿಮಗೇನು ಚಿಂತೆ ಇಲ್ಲ. ಯಾಕೆ? ನಂಬದಲ್ಲ ಅಂತ ಗೊತ್ತಿರ್ತೈತೆ ನಿಮಗೆ. ನಂಬದಲ್ಲ ಅಂತ ಗೊತ್ತು, ನಿಮ್ಮ ನಿಶ್ಚಯ ಇರ್ತೈತೆ ಅಂತ ತಿಳ್ಕೊಂಡು ಅದಕ್ಕೆ ಏನಾದ್ರು ನಿಮ್ಗೆ ಚಿಂತೆ ಮಾಡೋಂಗಿಲ್ಲ. ಹಂಗೆ ಈ ಜಗತ್ತಿನೊಳಗೆ ನಾವು ಬಂದಿವಲ್ಲ, 3 ದಿವಸದ ಮೂಳ ಜಾಡಿಸ್ಕೊಂಡು ಹೇಳ ಅಂತ ಹೇಳ್ತಾರಲ್ಲ. ಹಂಗೆ ನಾವೆಲ್ಲರೂ ಈ ಜಗತ್ತೆಲ್ಲ ಹೆಂಗೆ ಅದಕ್ಕೆ ದೇವರ ಮನೆಯನ್ನು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಹಾಡಿಬಿಟ್ಟಿದ್ದಾರೆ ನೋಡ್ರಿ. ಹಂಗೆ ನಾವೆಲ್ಲ ಬಾಡಿಗೆ 3 ದಿವಸ ಬಂದೇವೆ ಅಂದಾಗ ಇದು ನಂದು ಅಂತ ಎಷ್ಟು ಭ್ರಮೆ ನೋಡ್ರಿ, ಎಷ್ಟು ಅಜ್ಞಾನ ಅದ ನಮ್ಮಲ್ಲಿ. ಇಲ್ಲ ನಂದು ಹೊಲ ಯಾರ್ದು ನಂದು, ಮನೆ ಯಾರ್ದು ನಂದು, ಮಕ್ಕಳು ಯಾರು ನನ್ನವ್ರು, ಹೆಂಡ್ತಿಯರು ನನ್ನಕ್ಕಿ. ಹಂಗಾರೆ ನಿನ್ನವ್ರ ನೀನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಬಿಟ್ಟು ಹೋಗ್ತಾರಲ್ಲ ಅವ್ರು ಬಿಟ್ಟು ನೀ ಯಾರು ಹೋಗಿ, ನಿನ್ನ ಬಿಟ್ಟು ಅವ್ರು ಯಾರು ಹೋಗ್ತಾರೆ ಅಂದಾಗ ಅಸ್ಥಿರವಾಗಿರ್ತಕ್ಕಂಥ ಅಂತೀವೆಲ್ಲ ಅವನ್ನೆಲ್ಲ ನಮ್ಮದು ಅಲ್ಲದ ನಂದು ಅಂದ್ಕೊಂತೀವಿ ನೋಡಿ. ಇದು ಯಾವುದು ನಂದಲ್ಲ, ಇದು ಶರೀರ ನಮ್ದಲ್ಲ. ಈ 3.5 ಮಾಸ ಶರೀರ ಪರಮಾತ್ಮ ಎಲ್ಲರಿಗೂ ದಾನ ಕೊಟ್ಟು ಕಳ್ಸ್ಯಾನಲ್ಲ. ಈ ದೇಹ ಸಹಿತ ನಮ್ಮದಲ್ಲ, ಇದನ್ನು ಸಹಿತ ನಾವು ಇದನ್ನು ಹೋಗ್ತೀವಿ, ಇಲ್ಲೇ ಬಿಟ್ಟು ಹೋಗ್ತೀವಿ ಅಂದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮದು ಅಂತೀವಿ. ಎಷ್ಟು ಹುಚ್ಚರಿರಬೇಕು, ಅದು ಸಹಿತ ನಮ್ದಲ್ಲ ಅಂತೆಲ್ಲ. ಈ ಅಜ್ಞಾನದವ ನಾವು ನಂದು ನಾನು ಅಂತ ತಿಳ್ಕೊಂಡು ನಾವು ವ್ಯವಹಾರ ಮಾಡ್ತೇವೆ ಹೊರತಾಗಿ ಹಂಗೆ ತಿಳಿದು ಆ ಜ್ಞಾನಿ ಇದ್ದಂಥ ಮನುಷ್ಯ ಅದಕ್ಕೆ ಹೋದರೂ ಚಿಂತೆ ಮಾಡೋಂಗಿಲ್ಲ, ಬಂದರೂ ಚಿಂತೆ ಮಾಡೋಂಗಿಲ್ಲ.
ಯಾವಾಗಲೂ ಏನಂತ ಕೇಳಿ ಒಂದಿಲ್ಲ ಒಂದ್ಸಲ ಇದ್ದಾಗನೇ ಬಿಡೋದು ಚಲೋ ಅಂತ ನಾವು. ಯಾಕೆ ಅದ್ರ ವಾಸನೆ ಇಟ್ಕೊಂಡು ಮತ್ತೆ ಬರಬೇಕಾಗತ್ತೆ ಭೌಕ. ಅದಕ್ಕಾಗಿ ಇದ್ದಾಗ ನಾವು ಏನು ಮಾಡಬೇಕು, ಜ್ಞಾನ ದೃಷ್ಟಿಯಿಂದ ವಿಚಾರ ಮಾಡಿ ಯಾವುದೂ ನಂದಲ್ಪ, ಈ ಪರಮಾತ್ಮ ನಾನೇ ನಿನ್ನ ಸ್ವರೂಪ ಮಾಡ್ಕೊಂಡ್ಬಿಡ್ನಾಣ ಅಂತಂದ್ರೆ ಎಷ್ಟು ಸಂತೋಷದ, ಎಷ್ಟು ಆನಂದದ. ನಂದಲ್ಲ ಅಂದ್ರೆ ಆನಂದದ, ನಂದದ ದುಃಖದ ನೋಡ್ಬೇಕು, ಇಷ್ಟೇ ವಿಚಾರ ಮಾಡೋದು. ಅದಕ್ಕೆ ಇದು ಭೂಮಿನಿಂದಲ್ಲ ಅಂತಾರೆ ಶರಣರು ಸಹಿತ ನಾವು ಒತ್ತಿ ಹೇಳ್ತಾರೆ ನಮಗೆ ಏನಂತ, ಇದು ಭೂಮಿ ನಂದಲ್ಲ, ನಿಂದಲ್ಲಪ್ಪ ಇದು ಭೂಮಿ. ಆಮೇಲೆ ಹೇಮ ಅಂದ್ರೆ ಬಂಗಾರ ದ್ರವ್ಯ ವಸ್ತು ಏನಂತಿಲ್ಲ, ಇವು ಸಹಿತ ನಮ್ಮವಲ್ಲ. ಇವು ಸಹಿತ ನಾವು ಏನು ಮಾಡ್ತೀವಿ ಅಂತ ಕೇರ, ಇದು ನಿಮ್ಮನ್ನು ಬಿಟ್ಟಾರ ಹೋಗ್ತತಿ, ಅದನ್ನ ಬಿಟ್ಟು ನೀವಾರ ಹೋಗ್ತೀರಿ. ಅದು ಬೆಳೆಸಿರ್ತಕ್ಕಂಥ ದ್ರವ್ಯ ಸಹಿತವಾಗಿ ಬಂಗಾರ ಮುತ್ತು ರತ್ನ ಇವು ಸಹಿತವಾಗಿ ನಿನ್ನವಲ್ಲ. ಅವು ನನ್ನ ಅಂತ ಹಾಕ್ಕೊಂತೀವಿ. ಅವಕ್ಕೆ ಯಾರು ತುಡು ಮಾಡ್ಕೊಂಡು ಹೋದ್ರಪ್ಪ, ಯಾರು ತೊಗೊಂಡು ಹೋದ್ರು, ಕಳ್ಳರು ಬಂತ ತೊಗೊಂಡು ಹೋದ್ರು ಅಂತ ಕೇಳಿ ಭಾಳ ಚಿಂತೆ ಆಕತಿ, ಭಾಳ ದುಃಖ ಆಗ್ತದೆ ಮನಸ್ಸಿಗೆ. ಯಾಕೆ ನಂದಂದ್ರೆ ದುಃಖ ಐತಿ, ನಿಂದಂದ್ರೆ ಸುಖ ಐತಿ. ಅದಕ್ಕೆ ಇದನ್ನ ಹೇಳ್ತಾರ ಅವ್ರು, ಹೇಮನು ನಿಂದಲ್ಲ, ಭೂಮಿನೂ ನಿಂದಲ್ಲ, ಹೇಮನು ನಿಂದಲ್ಲ. ಇನ್ನು ಕಾಮಿನಿ ಅಂದ್ರೆ ಏನು, ಹೆಂಡತಿಯಾಗಿ ನೆನಕಿದಾಳೇನು, ಭಾಳ ಜೀವದ ಹೆಂಡ್ತಿದಾಳಪ್ಪ, ಪ್ರೇಮದ ಹೆಂಡ್ತಿದ ಅಂದ್ರೂ ಕೂಡ ಅಕ್ಕಿ ಸಹಿತವಾಗಿ ನೀನು ಒಂದು ಸ್ವಲ್ಪ ನೀ ಎಲ್ಲ ಚಲೋಚಾಗಿ ಚಲೋ ನೌಕರಿ ಮಾಡಾಕತ್ತಿದ್ದಿ, ದೊಡ್ಡ ಚಲೋ ಬಿಲ್ಡಿಂಗ್ ಕಟ್ಟಿದ್ದಿ, ಚಲೋ ಭಾಳ ಆಗಿ ದೀಪಾವಳಿಗೆ ಆವಾಗ ಇವಾಗ ಬಂಗಾರ ಬೆಳ್ಳಿ ತಂದು ಕೊಟ್ಟು, ಒಳ್ಳೊಳ್ಳೆ ಸೀರೆ ಬಟ್ಟೆಗಳು ತಂದು ಕೊಟ್ಟು ಅಂತಂದ್ರೆ ನನ್ನ ಗಂಡ ಇಲ್ಲಂತ ಪ್ರೇಮ ಮಾಡ್ತಾಳೆ, ಎಲ್ಲ ನಿಮಗೆಲ್ಲ ಊಟಕ್ಕೆ ಉಪಚಾರ ಎಲ್ಲ ಮಾಡ್ತಾಳೆ. ಅದ ನೀನು ಅದನ್ನ ತರೋದು ಬಂದ್ ಮಾಡಿದೆ ಅಂತ ಕೇಳಿದ್ರೆ, ನೀನ ಒಂದು ಸ್ವಲ್ಪ ನೌಕರಿ ಬಿಟ್ಟು ಮನ್ಯಾಗ ಕುಂತ ದುಡಿಲಾರ್ದ ಮನ್ಯಾಗ ಕುಂತಿ ಅಂತ ನಿನಗೆ ತಂದು ಹಾಕ್ಲಿಂದ ನಿನಗೆಲ್ಲ ಟೈಮ್ ತಪ್ಪಿಸಿ ನಿನಗೆಲ್ಲ ಪ್ರಸಾದ ಸಿಗ್ತೈತಿ. ಅದಕ್ಕೆ ಅದು ಅಕ್ಕಿ ಸಹಿತವಾಗಿ ಏನು ಮಾಡ್ತಾವ ಅಂತ ಕೇಳಿದ್ರೆ, ನಿನ್ನ ಮೇಲೆ ಇರ್ತಕ್ಕಂಥ ಪ್ರೀತಿನ ಕಳ್ಕೊತಾವ, ಅಂದ್ರೆ ಪ್ರೀತಿಯನ್ನು ಕಡಿಮೆ ಆಗ್ತೈತಿ. ಅದು ಅಲ್ಲದೇ ಈ ಒಂದು ನಿನ್ನ ಒಂದು ಸ್ವಲ್ಪ ಏನಾದ್ರು ದೊಡ್ಡ ಜಡ್ ಬಂದು ಒಂದು ಯಾವ್ದಾರು ರೋಗ ರುಜಿನಿಂದ ಬಂದು ಬಳಲಾಕತ್ತಿದ್ದೆ ಅಂತ ಕೇಳಿದ್ರೆ ಆವಾಗ ಸಮೀಪ ಬರಂಗಿಲ್ಲ. ನನಗೂ ಕುಷ್ಠರೋಗ ಅಂತ ಕೆಟ್ಟ ಮಹಾರೋಗ ಆಯ್ತು, ನಾವು ಸಮೀಪಕ್ಕೆ ಬರ್ತಾವ, ಅಕ್ಕಿ ಸಹಿತವಾಗಿ ಎಲ್ಲ ಹೋಗ್ಬಿಡ್ತದಂತ. ಆ ಕಾಮಿನಿ ಸಹಿತ ನಿನ್ನವಳಲ್ಲ ನನ್ನ ಸಮಯದಲ್ಲಿ ಒಂದೊಳಗೆ ನೀನು ಒಂದು ಸ್ವಲ್ಪ ಸತ್ತು ಹೋದೆ ಅಂತ ಕೇಳಿದ್ರೆ ನಿನ್ನ ಮುಟ್ಟಾಕ ಅನಿಸ್ತಾಳೆ. ಎಲ್ಲಿ ತನಕ ಬರ್ತಾಳ, ಕುಣಿ ತನಕ ಹೊರತಾಗಿ ನಿನಗೆ ಆಕೆ ನನ್ನ ಗಂಡ ಅಂತೇಳಿ ಆ ಪ್ರೇಮ ಹೋಗ್ಬಿಡ್ತದ, ಏರಾಕಿ ಬಂದ್ಬಿಡ್ತದೆ ಆಕೆಗೆ. ಅದ್ರ ಸಲುವಾಗಿ ಅಕ್ಕಿ ಸಹಿತವಾಗಿ ನಿನಗೆ ಆಗಂಗಿಲ್ಲಪ್ಪ. ಹೇಳಕ್ಕೆ ಆ ಕಾಮಿನಿ ಸಹಿತ ಹೆಂಡತಿ ಸಹಿತ ನಂಬಾಕ ಹೋಗ್ಬೇಡ ಅಂತಾರವು. ಇವು ಯಾವ ನಮ್ಮವಲ್ಲ ಅಂತ ಅರ್ಥ. ಹಂಗಾರೆ ನಮ್ದು ಯಾವ್ದದ, ಈ ಮೂರು ನಮ್ದಲ್ಲಿ ಬಿಡ್ರಿ. ಏನ ಭೂಮಿ ಹೇಮ ಕಾಮಿನಿ ನಿನ್ನ ಒಳಗಿಲ್ಲ, ನನ್ನ ಕುಂತಾನೆ ಎಷ್ಟು ಮಂದಿ ನಾವು ಕೆಳಗೆ ಕುಂತೇವಿ. ನಾವು ಜ್ಞಾನದ ಮಟ್ಟಕ್ಕೆ ಏರಿಲ್ಲ ನಾವು. ಅದಕ್ಕಾಗಿ ಹೇಳ್ಕೊಂಬರ್ತಾರ ಅವ್ರ, ಇದು ಯಾವುದು ನಂದಲ್ಲ, ಇವೆಲ್ಲ ಏನಪ್ಪ ಜಗಕ್ಕಿಕ್ಕಿದ ವಿಧಿ ಅಂದ್ರೆ ಅವರು. ವಿಧಿ ಅಂದ್ರೆ ಏನು ಗೊತ್ತ ನಿಮಗೆ, ಅಡ್ತರಿ ಮಾಡ್ತಾವ ವಿಧಿಗಳು. ಅವು ಏನು ಕಂಟಕ ಇರ್ತಾವಲ್ಲ ವಿಧಿಗಳು, ಅವು ನಮಗೆ ಜ್ಞಾನ ಮಟ್ಟಕ್ಕೆ ಏನು ಕೊಡಂಗಿಲ್ಲ, ಜ್ಞಾನ ಮಾಡ್ಕೊಂಡು ಕೊಡಂಗಿಲ್ಲ, ಅಂದ್ರೆ ವಿಘ್ನಗಳು ತಂದು ಕೊಡ್ತಾವ. ಅದಕ್ಕೆ ವಿಧಿಗಳು ಇವ ನೋಡು. ಏನು ವಿಧಿ ಕಾಣಾಗತ್ತಪ್ಪ ನಮಗೆ ಹತ್ತಿರ್ತಾರೆ ಕೆಲವು ಮಂದಿ. ಯಾವ ವಿಧಿ ಅಂದ್ರೆ ಇವ ವಿಧಿ, ನಾ ಕಣ್ಣು ಮುಂದೆ ಇರ್ತಾನೆ ನಮ್ಮನ್ನ ಕಾಡ್ತಾವ, ಆಮೇಲೆ ಇವ ವಿಧಿಗಳು. ಇವು ನಮ್ಮನ್ನ ಏನು ಮಾಡ್ತಾವ, ಮುಂದೆ ಹೋಗ್ಕೊಡಂಗಿಲ್ಲ ಯಾವ. ಅದಕ್ಕಾಗಿ ವಿಧಿ ನಿನ್ನ ಒಡವೆ ಯಾವುದು ಯಾವ್ದಂತ ಕೇಳಿದ್ರೆ, ಒಡವೆಗಳು ಅಂದ್ಕೊಳ್ಳಿ ಅಂದ್ರೆ ಬಂಗಾರ ಆವರಣಗಳು, ಬೆಳ್ಳಿ ಆವರಣಗಳು, ಮುತ್ತರತ್ನ ಆವರಣಗಳು, ಇವು ನಾವು ಆವರಣ ಅಂತ ನಾವು ತಿಳ್ಕೊತೀವಿ. ಆದರೆ ಶರಣರಲ್ಲಿ ಆವರಣಕ್ಕೆ ಏನಂದ್ರು ಅಂತ ಕೇಳಿದ್ರೆ ಜ್ಞಾನರತ್ನ ಅಂದ್ರು. ಏನಂದ್ರು, ಜ್ಞಾನ ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಆ ಎಂಥ ಜ್ಞಾನರತ್ನ ಅಂತ ಕೇಳಿದ್ರೆ, ರತ್ನ ಪ್ರಾಯವಾಗಿರ್ತಕ್ಕಂಥ ನೀ ಧರಿಸ್ಬೇಕಾಗಿತ್ತು ಅಂತ ಕೇಳಿದ್ರೆ ಜ್ಞಾನರತ್ನವನ್ನೇ ನೀ ಧಾರಣ ಮಾಡಿಕೊ. ನಿನ್ನ ದೇಹದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡಿಕೊ. ನೀನು ಕಷ್ಟಪಟ್ಟು ಆ ಜ್ಞಾನವನ್ನು ಜ್ಞಾನ ಅಂದ್ರೆ ಏನು, ಜ್ಞಾನ ಅಂತಂದ್ರೆ ನಾನು ಯಾರು, ಈ ಜಗತ್ತಂದ್ರೇನು, ಈ ಸುತ್ತಿನ ಪ್ರಪಂಚ ಅಂದ್ರೇನು, ಪರಮಾತ್ಮ ಅಂದ್ರೇನು ಅಂತ ಇಂಥ ಜ್ಞಾನ ಮಾಡಿಕೊ. ನೀನು ಇಂಥ ಒಂದು ಜ್ಞಾನವನ್ನು ನಿನ್ನಲ್ಲಿ ಗಟ್ಟಿ ಕೊಡ್ತೀವಿ ಅಂತ ಕೇಳಿದ್ರೆ, ನಾ ಯಾರು ಅಂತ ನಮ್ಮಂದೆಲ್ಲ ತಿಳ್ಕೊಬೇಕಂತ. ಆ ದೇವ್ರು ನೀ ಪರಮಾತ್ಮ ತಿಳ್ಕೊತಿ. ಇದ್ರ ಜಗತ್ತು ಯಾವುದು ಅಂತ ತಿಳ್ಕೊಳಕ್ಕಾರ ಹೋಗು, ಕೊನೆಗೆ ನೀವು ಉಳಿದೇನೋ ನೀನೇ ಉಳಿತಿ. ಆ ಪರಮಾತ್ಮ ಯಾರಂತಾರೆ ತಿಳ್ಕೊಳಕ್ಕೆ ಹೋಗು. ಅದನ್ನೇ ತಿಳಿಯಕ್ಕೆ ಜ್ಞಾನ ಮಾಡಿಕೊಂಡು ಅಂತ ಕೇಳಿ ನೀನು ಅಮರತಿಪ್ಪ. ನಿನ್ನ ಸ್ವರೂಪ ಜ್ಞಾನದಲ್ಲಿ ನಿತ್ಯ ಅಂತ ಕೇಳಿ ಅದ ಜ್ಞಾನರತ್ನದ. ಅಂಥ ಜ್ಞಾನರತ್ನವನ್ನು ನಿನ್ನಿಂದ ನೀನು ಅಲಂಕರಿಸಿ, ಅಂದ್ರೆ ನಿನ್ನ ಅದನ್ನು ಪ್ರಯತ್ನಪೂರ್ವಕವಾಗಿ ಜ್ಞಾನ ಮಾಡ್ಕೋಬೇಕು ಅಂತ. ಜ್ಞಾನ ದೇವತ್ತು ಕೈವಲ್ಯಂ ಅಂತ ತಿಳ್ಕೊಂಡು ಹೇಳ್ತಾರೆ. ಜ್ಞಾನದಿಂದಲೇ ನಮ್ಮ ಮೋಕ್ಷದ, ಜ್ಞಾನದಿಂದ ನಮಗೆ ನಿತ್ಯ ಶಾಂತಿ ಸಿಗ್ತದ. ಅಂಥ ಜ್ಞಾನವನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಕೆಡಗೊಡದೆ ಈ ಜ್ಞಾನರತ್ನ ಕೆಡಿಸ್ಕೊಳಕ್ಕೆ ಹೋಗಬಾರ್ದು.
ಮಹಾನ್ ಮಹಾನ್ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಎಷ್ಟೋ ಜನ ಬಸವಣ್ಣನಂತ ಶಿವಶರಣರಾಗಿ ಹೋಗಿದ್ದಾರೆ, ಸಿದ್ಧಾರೂಢರಂತ ಮಹಾ ಜ್ಞಾನಿಗಳಾಗಿ ಹೋಗಿದ್ದಾರೆ, ನವಲಗುಂದ ನಾಗಲಿಂಗಜ್ಜ ಅಂತವರು, ಚನ್ನಬಸವೇಂದ್ರ ಶಿವಯೋಗಿಗಳಂತವರು, ಆಮೇಲೆ ಗರಗದ ಮಡಿವಾಳಜ್ಜನಂತವರು, ನವಲಗುಂದ ನಾಗಲಿಂಗಜ್ಜನಂತವರು, ಎಷ್ಟೋ ಮಹಾನ್ ಮಹಾನ್ ಜ್ಞಾನಿಗಳಾಗಿ ಹೋಗಿದ್ದಾರೆ. ಅವರೆಲ್ಲ ಏನು ಮಾಡಿದರು? ಇದೆಲ್ಲ ಅದು ಇದು ಬಾಗಲಕೋಟೆ ಲಡ್ಡು ಮುತ್ಯ ಅಂತ ಹೋಗಿದ್ದಾರೆ. ಲಡ್ಡು ಮುತ್ಯ ಸ್ವಭಾವ ಹೆಂಗಿತ್ತು ಅಂತ ಕೇಳಿದ್ರೆ ಚೀಲ ತರ್ಸ್ಕೊತಿದ್ರು, ಆ ಬಚ್ಚಲ ಹನಿ ನೀರು ಕುಡಿತಿದ್ರು, ಏನು ಬಿದ್ದರೆ ಅದನ್ನ ತಿಂತಿದ್ರು. ಯಾಕಂದ್ರೆ ಜ್ಞಾನ ರತ್ನ ಧರಿಸಿದ್ರು ಅವರು. ಈ ಉಳಿದ ರತ್ನಗಳು ಯಾಕೆ ಬೇಕು ಅವರಿಗೆ? ಅಂಥ ಜ್ಞಾನ ರತ್ನ ಧರಿಸಿರ ತಿಳ್ಕೊಂಡು ಜಗತ್ತು ಕಡೆ ಹುಚ್ಚರಾಗಿ ಕಾಡ್ತಿದ್ರು. ಅವರು ಜ್ಞಾನದಾಗಿರ್ತಿದ್ರು, ತಮ್ಮ ಸ್ವರೂಪ ಜ್ಞಾನದಲ್ಲಿ ಸದಾಕಾಲ ನಮಮಾನಾಗಿರ್ತಿದ್ರು ಅವರು. ಅಂತ ಅದನ್ನು ಬಿಟ್ಟುಕೊಡ್ತಿರ್ಲಿಲ್ಲ. ಆ ಜ್ಞಾನ ಬ್ರಹ್ಮಾನಂದದೊಳಗೆ ಇರ್ತಿದ್ರು. ಆ ಜ್ಞಾನ ಆತು ಅಂತ ಕೇಳಿದ್ರೆ ಇವೆಲ್ಲ ಹುಲ್ಲು ಕಡ್ಡಿ ಸಮಾನವಾಗಿ ಕಾಣ್ತ ಮಹಾತ್ಮರಿಗೆ. ಅಂಥ ಮಹಾಜ್ಞಾನಿಗಳು ಅದನ್ನು ಅವಗತ ಮಾಡಿಕೊಂಡು ಅದರಲ್ಲೇ ನೆಲೆ ನಿಂತು ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರೆ ಇವಕ್ಕೆ ಯಾವಕ್ಕೂ ಬಡದಾಡಲಿಲ್ಲ. ಅವರು ಜ್ಞಾನ ಒಂದಿದ್ರೆ ಸಾಕು ನಮಗಂದ್ರು. ಆ ಜ್ಞಾನಕ್ಕೆಲ್ಲ ಬರ್ತದೆ. ಅದಕ್ಕೆ ಬಸವಣ್ಣವ್ರು ಅಂದ್ರಲ್ಲ, ಜ್ಞಾನದ ಬಲದಿಂದ ಅಜ್ಞಾನದ ಕೇರು ನೋಡಯ್ಯ. ಜ್ಞಾನ ಒಂದು ಆಯ್ತು ಅಂತ ಕೇಳಿ ಅಜ್ಞಾನ ಎಲ್ಲ ನಿಂದಿರ್ತೈತಿ, ಬೆಳಕು ಆಯ್ತಂದ್ರೆ ಕತ್ಲೆಲ್ಲ ನಿಂದಿರ್ತೈತಿ, ನಿಂದ್ರಂಗಿಲ್ಲ. ಅದಕ್ಕೆ ಅಂಥ ಜ್ಞಾನ ದಿವ್ಯ ರತ್ನವನ್ನು ನಾವೆಲ್ಲ ಏನಿದೆ ಅಂತ ಕೇಳಿದ್ರೆ ಜ್ಞಾನ ಮಾಡ್ಕೊಳಕ್ಕೆ ತಯಾರಿಲ್ಲ. ಅದು ಈ ಜಗತ್ತಂದ್ರೆ ಜಗತ್ತು ನಮ್ಮ ಕಣ್ಣಿಗೆ ಕಾಣ್ತದೆ, ಕಣ್ಣಿಗೆ ಕಾಣ್ತದೆ. ಇದೆಲ್ಲ ಕರೆ ಅಂತ ನಾವು ಕುಂತೀವಿ, ಹೌದಿಲ್ಲ? ಈ ಜಗತ್ತೆಲ್ಲ ಕಣ್ಣಿಗೆ ಕಾಣ್ತದಲ್ಲ, ಎದ್ದು ಕೂಡಲೇ ಮುಂಜಾನೆ ಎದ್ದು ಕೂಡಲೇ ಮಲಗುತ್ತಕ ಕಣ್ಣಿಗೆ ಇದ ಕಾಣ್ತದೆ, ಹುಟ್ಟಿದ ಹೇಳ್ಕೊಂಡು ಕೊನೆ ಸಾಯ ತನಕ ಇದ ಕಣ್ಣಿಗೆ ಕಾಣ್ತದೆ. ಇದು ಕರೆಪ, ಇದು ಈ ಶರೀರ ಕರೆ, ಈ ದೇಹ ಕರೆ, ಈ ಜಗತ್ ಸುದ್ದಿ ಪ್ರಪಂಚ ಕರೆ, ನಾ ಗಳಿಸಿದ ದುಡ್ಡು ಕರೆ, ಇವರೆಲ್ಲ ಒಂದು ಸಂಬಂಧಿಕರ ಕರೆ ನಾ ಕುಂತೀವಿ. ಆದರೆ ಜ್ಞಾನ ಆಯಿತು ಅಂತ ಕೇಳಿ ಎಲ್ಲ ಸುಳ್ಳಾಗಿಬಿಡ್ತಾವೆ. ಅದು ಹೆಂಗಿರಂತ ಕೇಳಿದ್ರೆ ಮಬ್ಬ ಕತ್ಲಿರ್ತೈತಲ್ಲ, ನಸಗತ್ತಲ್ಲ ಅಂತೀರಲ್ಲ, ನಸಗತ್ತಲಿರ್ತೈತಿ, ಮಠಕ್ಕೆ ಬರ್ತಿರ್ತೀರಿ ನೀವು ಏನ್ರಿ? ಹೆಂಗೆ ಅಜ್ಞಾನ ಹೋಗಿಸ್ಬೇಕನ್ನ ಹೇಳ್ತೀನಿ ನಿಮ್ಗೆ, ಹೆಂಗೆ ಅಜ್ಞಾನ ನಮ್ಮನ್ನು ಮಳೆ ಮಾಡೈತೆ ಅಂತ ಹೇಳ್ತೀನಿ. ಬರುವಾಗ ಏನಾಯ್ತು ಅಂತ ಕೇಳಿ ಮಬ್ಬ ಕತ್ಲಿರ್ತೈತಿ, ಅಲ್ಲಿ ಒಂದು ಹಾಗೆ ಬಿದ್ದಿರ್ತೈತಿ. ಹಾಗೆ ಹೆಂಗೆ ಬಿದ್ದಿರ್ತೈತಿ? ಅಂಕ ಡೊಂಕ ಬಿದ್ದಿರ್ತೈತಿ. ಅಂಕ ಡೊಂಕ ಬಿದ್ದಂಥ ಹಗ್ಗಕ್ಕೆ ನೀವೇನಂತೀರಿ? ಹಾಂ ನೋಡು, ಯಪ್ಪ ಹಾಂ ಹೋಯ್ತಪ್ಪ, ಇಲ್ಲಿ ತಗೊಂಬರ್ಪ ಡೊಣ್ಣಿ, ತಗೊಂಬಂದ್ರಪ್ಪ ಬಡಿಗೆ. ಯಾವುದಕ್ಕೆ? ಹಾಗೆ ಎಂತ ಹಾವ ನಸ್ಗತ್ತಿಲ್ಲ, ಹಾಗೆ ಬಿದ್ದೈತಿಲ್ಲ, ಭ್ರಾಂತಿ ಹಾವ ಅಲ್ಲಿ ಬಿದ್ದೈತಿ. ಅದು ನಮಗೆ ಭ್ರಾಂತಿ ಮಾಡಿಬಿಟ್ಟೈತಿ. ಹಾಗೆ ಹೋಗಿ ಹಾವು ಕಣ್ಣಾಗ್ತದೆ. ಹಗ್ಗ ಹೋಗೈತಿ, ಹಾಗೆ ನಿಜವಾಗಿರ್ತಕ್ಕ ಹಗ್ಗ ಅಧಿಷ್ಠಾನ ಹಗ್ಗೈತೆ. ಅಲ್ಲಿ ಹಗ್ಗದೊಳಗೆ ಏನು ಕಾಣತೈತಿ? ಹಾವು ಕಾಣಾಗ್ತೈತಿ ನಮಗೆ. ಸದೃಶ ಅಂದ್ರೆ ಸಾದೃಶ್ಯ ದೋಷ ಐತೆ ಅಲ್ಲಿ. ಹಗ್ಗು ಹಾಕೊಂಡಾಗ ಮತ್ತು ಹಾವು ಹಾಕೊಂಡಾಗ ಇರ್ತೈತಿಲ್ಲ, ಸಾದೃಶ್ಯ ದೋಷ ಅಂತ ಕರ್ಕೊಂಬರ್ತಾರೆ ಶಾಸ್ತ್ರದಲ್ಲಿ. ಇದನ್ನು ಅದನ್ನು ನೋಡಿ ನಾವು ಏನು ಮಾಡ್ತೇವೆ? ಭಯಭೀತರಾಗಿ ಬಿಟ್ಟೇವಿ. ಭಯಭೀತರಾಗಿ ಏನು ಮಾಡ್ತೀವಿ? ತಗೊಂಬರಪ್ಪ ಬಡಿಗೆ, ತಗೊಂಬಂದ್ರಪ್ಪ ಬಡಿಗೆ, ತಗೊಂಡು ಬಂದು ಗ್ಯಾಸ್ ಕೈ ಭೀತರಾಗಿ ಕುಂತು ಬಿಟ್ಟಿದ್ದೀವಿ. ಅಟ್ಲಾಗಿ ಯಾರೋ ಬಂದರು, ಬ್ಯಾಟ್ರಿ ತೊಗೊಂಡ್ಬಂದರು. ಬ್ಯಾಟ್ರಿನೋ ಯಾವ್ದಾದ್ರು ಗಾಡಿ ಸಹಾಯದಿಂದನೋ ಏನೋ ಬ್ಯಾಟ್ರಿ ಲೈಟ್ ನೋಡಿರು. ಇದು ಹಾವು ಅಂತ ಕುಂತೀವಿ ನೋಡಿ ನಾವು. ಹಾಗಿದು ಹಗ್ಗಕ್ಕೆ ಹಾವು ಅಂತ ಕುಂತೀವಿ. ಎಷ್ಟು ಭಯಭೀತ ಮಾಡಿದಪ್ಪ ಇದು ನಮಗೆ ಅಂತೀರಿಲ್ಲ? ಯಾವಾಗ ಅಂತೀರಿ? ಯಾವಾಗ ಅಂತೀರಿ ನೀವು? ಅದು ಹಾಗಂತ ಪೂರ್ತಿ ಬೆಳಗ್ಗೆ ಬಂದಾಗ, ಪೂರ್ತಿ ಬೆಳಗಿನ ನೋಡಿದಾಗ ನಮ್ಗೆ ಏನಾಗ್ತೈತಿ? ಹಾವು ಎಲ್ಲಿ ಹೋಗ್ತಾವ? ಹಾವು ಇತ್ತನಲ್ಲಿ? ಹಾವು ಇಲ್ಲ ಅಲ್ಲಿ. ಅಲ್ಲಿ ಇಲ್ಲದೇ ಇದ್ರೂ ಕೂಡ ನಮ್ಗೆ ಏನಾಗತೈತಿ? ತೋರು ಬಿಟ್ಟಿಲ್ಲಲ್ಲ. ಹಂಗೆ ಈ ಒಂದು ಅಜ್ಞಾನ ಕಾಲದಲ್ಲಿ ನಮ್ಗೆ ಏನಾಗತೈತಿ? ಭಯಭೀತರಾಗಿ ಕರೆ ಅಂತ ಕುಂತೀವಿ ನಾವು. ಈ ಜಗತ್ತೆಲ್ಲ ಕರೆ, ಭೂಮಿ ಕರೆ, ಸೀಮಿ ಕರೆ, ಬಂಗಾರ ಬೆಳ್ಳಿ ಕರೆ, ಹೆಂಡತಿ ಮಕ್ಕಳು ಕರೆ, ಎಲ್ಲ ಕರೆ ಅಂತ ಭ್ರಾಂತಿ ಆಗಿಬಿಟ್ಟೈತೆ ಅಜ್ಞಾನ ಕಾಲದಲ್ಲಿ. ಅದ ಹಾವನ ಹೆಂಗೆ ತೋರಾತತ್ತಲ್ಲ, ಹಂಗೆ ಎಲ್ಲ ಕರೆ ಅಂತ ಕುಂತೀವಿ. ಯಾವಾಗ ಬೆಳಕಿನ ಸಹಾಯದಿಂದ ನಾವು ಹಗ್ಗಲ್ಲ ಹಾವಲ್ಲ ಹಗ್ಗ ತೋಡ್ತೀವಲ್ಲ, ಹಂಗೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನಿಗೆ ವಿಧಿವತ್ ಶರಣಾಗತನಾದಾಗ ಸದ್ಗುರುನಾಥ ನಮ್ಗೆ ಏನು ಮಾಡಿಕೊಡ್ತಾನೆ? ದಿವ್ಯ ಜ್ಞಾನವನ್ನು ಕೊಡ್ತಾನೆ. ಇದೆಲ್ಲ ನಿಂದಲ್ಪ, ಇದೆಲ್ಲ ಏನಂತ ಕೇಳ ಮಿಥ್ಯ ಅದ. ಇದು ಮಿಥ್ಯವಾಗಿರ್ತಕ್ಕಂಥ ಜಗತ್ತು, ಇದ ನಶ್ವರವಾಗಿರ್ತಕ್ಕಂಥ ದೇಹ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರಧಾರ ತಿಳ್ಕೊಂಡು ಹೇಳ್ತಾರ ಅವರು. ಎಲ್ಲ ಅಸ್ಥಿರದ ಜಗತ್ತಿನಲ್ಲಿ ಯಾರು ಶಾಶ್ವತ ಅಲ್ಲಪ್ಪ. ಆ ನಿಜವಾಗಿರ್ತಕ್ಕಂಥ ದಿವ್ಯ ಜ್ಞಾನ ಮಾಡ್ಕೋತೀನಿ ಯಾರು ತಿಳ್ಕೊತಿಯಲ್ಲ, ಅದೇ ನಿಜವಾಗಿರ್ತಕ್ಕಂಥ ಜ್ಞಾನ ಮಾಡ್ಕೊಂಡೆ ಅಂತ ಕೇಳಿದ್ರೆ ನಿಜವಾದ ಶ್ರೀಮಂತ ನೀನಪ್ಪ, ನಿಜವಾಗಿರ್ತಕ್ಕಂಥ ಜ್ಞಾನಿ ಪುರುಷ ನೀನು. ಆ ಜ್ಞಾನವನ್ನು ಪಡ್ಕೊಂಡೆ ಅಂತ ಕೇಳಿದ್ರೆ ಇನ್ನೊಬ್ಬ ಜನ್ಮಕ್ಕೆ ಬರೋದು ಕಾರಣನೇ ಇಲ್ಲ.
ಅದಕ್ಕೆ ನೀ ಅಪರೋಕ್ಷ ಬ್ರಹ್ಮಜ್ಞಾನ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅದೃಢ ಆಗ್ಬಾರ್ದು, ಮತ್ತದು ಸಂಶಯ ಬರ್ತದೆ. ಮತ್ತು ಅದೃಢ ಇತ್ತಂದ್ರೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಮನುಷ್ಯನ್ಯಾಗ ಗುರುನಾಥ್ ನಮಗೇನು ಮಾಡ್ತಾನೆ, ನೇರವಾಗಿ ಆ ಒಂದು ಉಪದೇಶ ಮಾಡ್ತಾನೆ. ಏನು ಉಪದೇಶ ಮಾಡ್ತಾನೆ? ಎಲ್ಲ ಭಾಗವನ್ನು ಕಳೆದು ಉಳಿದಿದ್ದನೇ ಜ್ಞಾನ. ಯಾವ ಜ್ಞಾನ? ನಮ್ಮ ಸ್ವರೂಪ ಜ್ಞಾನ. ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪವೇ ನಿಂದದ, ಇನ್ನು ಅಮರ ಸ್ವರೂಪ ನಿಂದದ. ಆ ಪರಬ್ರಹ್ಮ ಸ್ವರೂಪ ನೀ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನು ಹೇಳ್ತಾರ. ಆ ಅರ್ಥದಲ್ಲಿ ಆ ಪರಬ್ರಹ್ಮ ವಸ್ತುವೇ ನೀನು ಅಂತಕ್ಕಂಥ ದಿವ್ಯ ಜ್ಞಾನವನ್ನು, ನಮ್ಮ ಸ್ವರೂಪ ಜ್ಞಾನವನ್ನು, ನಮ್ಗೆ ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನವನ್ನು ಗಟ್ಟಿ ಆದಾಗ ಏನಾಗ್ತದಂತ ಕೇಳಿದ್ರೆ, ಆ ಜ್ಞಾನ ಮಾಡಿಕೊಂಡ್ವಿ ಅಂದ್ರೆ ಅದೇ ನಿಜವಾಗಿರ್ತಕ್ಕಂಥ ಜ್ಞಾನ ರತ್ನ. ಆ ರತ್ನವನ್ನು ಮನುಷ್ಯನಾಗ ನಾವು ಇಟ್ಕೊಂಡ್ವಿ ಅಂತ ಕೇಳಿದ್ರೆ ಧರಿಸ್ದಂಗೆ ನೋಡಿ. ಅದನ್ನು ನಾವು ಧರಿಸ್ತೀವಿ ಅಂತ ಕೇಳಿದ್ರೆ ಮತ್ತು ಅವನಂಥ ಶ್ರೀಮಂತರೇ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಅವನಂಥ ಶ್ರೀಮಂತರನ್ನೇ ಯಾರು ಜಗತ್ತಿನಲ್ಲಿ ಅಂತ ತಿಳ್ಕೊಂಡು ಇದಕ್ಕೆ ಈ ಮಾತನ್ನು ಹೇಳ್ಕೊಂಡು ಬರ್ತಾರೆ ಅವರು. ಅದಕ್ಕೆ ಶ್ರೀಮಂತರಿಲ್ಲ ಎಲ್ಲಿ ಮನೆ ಮನಸ್ಸು ಅದನ್ನು ಜ್ಞಾನ ಪಡ್ಕೊಳ್ಳಿಕ್ಕೆ ನೀನು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡು. ಭೂಮಿನಿ ನಿಂದಲ್ಲ, ಹೇಮು ನಿಂದಲ್ಲ, ಕಾಮಿನಿ ನಿಂದಲ್ಲ, ಇವೆಲ್ಲ ಜಗತ್ತಿನಾಗ ಇವು ವಿಧಿ ಆಟ ಆಡಕ್ಕೆ ಬಂದವು. ಇವು ನೆಚ್ಚಿರ ಜ್ಞಾನ ಕಾಲದಿಂದ ಕಾಲ ಕಳೆಯಕ್ಕೆ ಹೋಗಬೇಡ. ನಿಜವಾಗಿರ್ತಕ್ಕಂಥ ದಿವ್ಯ ರತ್ನ ಜ್ಞಾನ ರತ್ನದ ಅಂಥ ಜ್ಞಾನ ರತ್ನವನ್ನು ನಾವು ಎಲ್ಲಿ ಸಿಗ್ತದಂತ ಕೇಳ ಸದ್ಗುರುನಾಥನಲ್ಲೇ ಹೋಗಿ, ಸದ್ಗುರುನಾಥ ಹಂಗೆ ಜ್ಞಾನ ಮಾಡಿಕೊಡ್ತಾನೇನು? ಹಂಗೆ ಜ್ಞಾನ ಮಾಡಿಕೊಡೋಂಗಿಲ್ಲ, ಅದಕ್ಕೂ ವಿಧಿಗಳದಾವು. ಸದ್ಗುರುನಾಥನಲ್ಲಿ ಹೋಗಿ ನನ್ನ ಜ್ಞಾನ ಹೇಳ್ರಿ ಅಂತ ಕೂತು ಹೇಳಂಗಿಲ್ಲ, ಅದಕ್ಕೆ ವಿಧಿಗಳದಾವು. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಆಪ್ತ ಅಂಗಸ್ಥಾನ ಸದ್ಭಾವದ ಸೇವಾಗಳು ಮಾಡಿದಾಗ ಸದ್ಗುರುನಾಥ ನಮಗೇನು ಮಾಡ್ತಾನೆ? ಒಲದು ಪ್ರೀತಿಯಿಂದ ನಮಗೆ ಈ ಜೀವ ಉದ್ಧಾರ ಆಗಲಿ ಅಂತೇಳಿ ನಮಗೆ ಅವರು ಉಪದೇಶ ಮಾಡ್ತಾರೆ. ನೀನು ಏನು ಅಂತ ಕೇಳಿದ್ರೆ ಈ ಎಲ್ಲ ಸುತ್ತಿರ್ತಕ್ಕಂಥ ಅಜ್ಞಾನವನ್ನು ಬಿಟ್ಟು ಸ್ವಸ್ವರೂಪ ಜ್ಞಾನ ಅರು ನೀಯದಿಲ್ಲ, ಆ ಪರಬ್ರಹ್ಮ ಸ್ವರೂಪ ನೀಯದಿಪ್ಪ ಅಂತ ನಮ್ಗೆ ಆ ದಿವ್ಯ ಜ್ಞಾನವನ್ನು ತಮ್ಮ ಉಪದೇಶ ಮುಖಾಂತರ ನಮಗೆ ಆ ಜ್ಞಾನವನ್ನು ಜ್ಞಾನ ರತ್ನ ಹುಡುಗಿ ನಾವು ಮರೆತು ಕುಂತೇವೆ. ನಮ್ಮ ಸ್ವರೂಪ ಜ್ಞಾನವನ್ನು ಪ್ರಾಪ್ತ ರೂಪ ಪ್ರಾಪ್ತಿ, ಅಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಬರ್ತಾವೆ. ಅಪ್ರಾಪ್ತ ಇದ್ದದನ್ನ ಮತ್ತೊಂದು ಕಡೆ ತರಿಸುವಾಗ ಬರ್ತದೆ. ಒಂದು ಪುಸ್ತಕ ಕೆಲ್ಪ ಇದೆ ಅಪ್ರಾಪ್ತ, ಮತ್ತಕ್ಕಿಲ್ಲ, ಅದನ್ನು ತರಿಸುತ್ತಲ್ಲ ಅಪ್ರಾಪ್ತ. ಇನ್ನು ಪ್ರಾಪ್ತ ರೂಪ ಪ್ರಾಪ್ತಿ ಅಂದ್ರೆ ಏನು? ನಮ್ಮಲ್ಲಿನೇ ಐತದ, ಅದು ಮರೆತು ಕೂತೀವಿ ನಾವು. ಯಾವುದು? ಜ್ಞಾನ. ನಾವು ಸ್ವರೂಪ ಜ್ಞಾನ ನಮ್ಮಲ್ಲಿನ ಜ್ಞಾನ ಐತಿ, ನಾವು ಪರಮಾತ್ಮ ಬ್ರಹ್ಮ ಸ್ವರೂಪನೇ ಇದ್ದೀವಿ. ಇದ್ರ ಅದು ಮರೆತು ಕೂತೀವಿ ನಾವು. ಜೀವ ಸ್ವರೂಪ ನಾವೇ ಜೀವಪ್ಪ, ಜೀವ ಭಾವ ಹಿಡ್ಕೊಂಡು ನಾವೆಲ್ಲ ದುಃಖಿಗಳಾಗೀವಿ. ಆ ಜ್ಞಾನ ಸ್ವರೂಪದಿಂದ ನಾವು ಬ್ರಹ್ಮ ಸ್ವರೂಪದ ಇದ್ದೀವಿ ಅಂತ ಕೇಳಿದ್ರೆ ನಮ್ಗೆ ಯಾವುದು ದುಃಖಿಲ್ಲ, ನಾವು ಸದಾ ಬ್ರಹ್ಮಾನಂದದಲ್ಲಿ ಇರ್ತೀವಿ. ಅಂಥ ದಿವ್ಯ ಜ್ಞಾನವನ್ನು ಪಡೆಯುವ ಶಕ್ತಿ ಆ ಗುರುದೇವ ನಮ್ಮೆಲ್ಲರೂ ಕೊಟ್ಟು ಕರುಣಿಸಲಿ. ಆ ಒಂದು ಜ್ಞಾನವನ್ನು ಧರಿಸಿದೇ ಜನ್ಮದಲ್ಲಿ ಪಾವನ ಮಾಡಿಕೊ ಸದ್ಬುದ್ಧಿ ಗುರುದೇವ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಚಿಂತನ ಇಷ್ಟದ ಮತ್ತು ಮುಂದೆ ನಾನು ಸರ್ವರು ಶರಣ.